Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 3p-2 ಮಾನಗಳು ಆಗಿದೆ. ಆ ತೋಟದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದತ್ತಾಂಶದಲ್ಲಿ ಚೌಕಾಕಾರದ ತೋಟದ ಒಂದು ಬದಿಯ ಅಳತೆಯನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 3p-2 ಮಾನಗಳು ಅಂದ್ರೆ ಒಂದು ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ, ಅಂಚಿನ ಉದ್ದವನ್ನ. ಸೊ ಇಲ್ಲಿ ಚೌಕದ ವಿಸ್ತೀರ್ಣದ ಸೂತ್ರ ಈಕ್ವಲ್ ಟು ತೋಟದ ವಿಸ್ತೀರ್ಣ ಅಲ್ವಾ? ಚೌಕಾಕಾರದ ತೋಟ ಇದೆ. ಸೊ ಹಾಗಾದ್ರೆ ಇಲ್ಲಿ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಬಾಹು ಗುಣಿಸು ಬಾಹು. ಅಂದ್ರೆ ಚೌಕದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಬಾಹು ಗುಣಿಸು ಬಾಹು. ಸೊ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಾಹು ಗುಣಿಸು ಬಾಹು ಆಗತ್ತೆ. ಸೊ ಇಲ್ಲಿ ಬಾಹು ಎಷ್ಟಿದೆ? 3p-2 ಇಂಟು 3p-2. ಸೊ ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ, ಸಮಾನವಾದ ಅಳತೆಯನ್ನ ಹೊಂದಿರುತ್ತೆ. ಸೊ ಇಲ್ಲಿ 3p-2 ಇಂಟು 3p-2 ಅಂದ್ರೆ ಏನಾಗುತ್ತೆ? 3p-2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನಾವು a ಮೈನಸ್ b ದ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನ ಬಳಸಿದಾಗ, ಸೊ ಇಲ್ಲಿ a ಮೈನಸ್ b ದ ಹೋಲ್ ಸ್ಕ್ವೇರ್ ಏನ್ ಹೇಳಿ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸೊ ಇಲ್ಲಿ a ಅಂದ್ರೆ 3p ಆಗುತ್ತೆ, b ಅಂದ್ರೆ 2 ಆಗುತ್ತೆ. ಸೊ ಹಾಗಾದ್ರೆ ಇದನ್ನ ಬಳಸಿದಾಗ, ಸೊ ಇದನ್ನ ವಿಸ್ತರಿಸಿದಾಗ ಇದೇನಾಗತ್ತೆ ಹೇಳಿ? 3p ಸ್ಕ್ವೇರ್ a ಸ್ಕ್ವೇರ್ ಮೈನಸ್ 2 ಇಂಟು a ಇಂಟು b, ಓಕೆ, ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನಾಗತ್ತೆ? 2 ಸ್ಕ್ವೇರ್. ಸೊ ಇಲ್ಲಿ a ಅಂದ್ರೆ 3p, b ಅಂದ್ರೆ 2. ಸೊ ಇಲ್ಲಿ 3p ಹೋಲ್ ಸ್ಕ್ವೇರ್. ಸೊ ಇದೇನಾಯ್ತು? 3 3s 9p ಸ್ಕ್ವೇರ್ ಮೈನಸ್ 3 2 6 6 2 12p ಪ್ಲಸ್ 2 2 4. ಓಕೆ. ಸೊ ಹಾಗಾದ್ರೆ ಇಲ್ಲಿ ತೋಟದ ವಿಸ್ತೀರ್ಣವು 9p ಸ್ಕ್ವೇರ್ ಮೈನಸ್ 12p ಪ್ಲಸ್ 4 ಚದರ್ ಮಾನಗಳು. ಓಕೆ, ಸೊ ಚದರ್ ಮಾನಗಳು ಆಗಿದೆ. ಥ್ಯಾಂಕ್ ಯು.